ನೇರ ಸ್ಪಷ್ಟ ನಿರಂತರ ಸುದ್ದಿಗಳಿಗಾಗಿ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್. ಕ್ಷಣ ಕ್ಷಣದ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ. ನೊಂದವರ ಧ್ವನಿ, ಆರೋಗ್ಯದ ಮಾಹಿತಿಗಳ ಸುದ್ದಿ ಕಣಜ. ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ತಪ್ಪದೇ ವೀಕ್ಷಿಸಿ. ಅಂಗವಿಕಲರಿಗೆ ಶಾಸಕರ ಅನುದಾನ, MLA ಗ್ರಾಂಟ್ ಅಥವಾ MLA ಫಂಡ್ಸ್. ಶಾಸಕರು ತಮ್ಮ ಕ್ಷೇತ್ರದ ಅಂಗವಿಕಲರ ಕಲ್ಯಾಣಕ್ಕಾಗಿ ಪ್ರತಿ ವರ್ಷ ನಿರ್ದಿಷ್ಟ ಮೊತ್ತವನ್ನು ಮೀಸಲಿಡಬಹುದು. ಈ ನಿಧಿಯನ್ನು ವಿದ್ಯಾರ್ಥಿ ವೇತನ, ಸಾಧನ ಸಲಕರಣೆಗಳು, ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ, ಪಾಠೋಪಕರಣಗಳು, ಇತರೆ ಸೌಲಭ್ಯಗಳಿಗಾಗಿ ಬಳಸಲಾಗುತ್ತದೆ. ಶಾಸಕರು ತಮ್ಮ ನಿಧಿಯಿಂದ ಅಂಗವಿಕಲರಿಗೆ ಅನುದಾನವನ್ನು ಘೋಷಿಸಬಹುದು. ಉದಾಹರಣೆಗೆ ಚಿತ್ರದುರ್ಗದ ಶಾಸಕರು 20 ಲಕ್ಷ ಮೀಸಲಿಟ್ಟಿದ್ದಾರೆ. ಹಾಗಾದರೆ ಅನುದಾನ ಬಳಕೆ ಹೇಗೆ? ವಿದ್ಯಾರ್ಥಿ ವೇತನ, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾಸಿಕ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಸಾಧನ ಸಲಕರಣೆಗಳು, ಅಂಗವಿಕಲರಿಗೆ ಅಗತ್ಯವಿರುವ ಸಾಧನ ಸಲಕರಣೆಗಳನ್ನು ಒದಗಿಸಲಾಗುತ್ತದೆ. ಇತರ ಸೌಲಭ್ಯಗಳು ಸೇರಿದಂತೆ ಅಂಗವಿಕಲರ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ನೀಡಲು ಅನುದಾನ ಬಳಕೆ ಮಾಡಬಹುದು. ಹಾಗಾದರೆ ಅನುದಾನದ ಲಭ್ಯತೆ ಹೇಗೆ ಅಂತ ಪ್ರಶ್ನೆ. ಶಾಸಕರ ನಿಧಿ. ಶಾಸಕರು ತಮ್ಮ ವಾರ್ಷಿಕ ಅನುದಾನದಲ್ಲಿ ಇಂತಿಷ್ಟು ಹಣವನ್ನು ಅಂಗವಿಕಲರ ಕಲ್ಯಾಣಕ್ಕಾಗಿ ಮೀಸಲಿಡಬಹುದು. ಉದಾಹರಣೆಯಾಗಿ ಡಿಸೆಂಬರ್ 24, 2024ರಲ್ಲಿ ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ KC ವೀರೇಂದ್ರ ಪಪ್ಪಿ ಅವರು ಅಂಗವಿಕಲರಿಗೆ 20 ಲಕ್ಷ ಮೀಸಲು ಇಟ್ಟಿರುವ ಬಗ್ಗೆ ಸುದ್ದಿ 1ನಲ್ಲಿ ತಾವು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡಬಹುದು. ಈಗ ಶಾಸಕರ ಅನುದಾನದ ಬಗ್ಗೆ ನಾವಿಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ಇವತ್ತು ತಿಳಿಸ್ತಾ ಇದ್ದೀನಿ. ವಿಶೇಷ ಚೇತನ ಬಂಧುಗಳೇ, ಅಧಿಕಾರಿಗಳೇ, ಇತ್ತ ಕಡೆ ಗಮನ ಹರಿಸಿ. ಅಂಗವಿಕಲರ ಅನುದಾನ ಸದ್ಬಳಕೆ ಇಲ್ಲಿ ತನಕ ಆದ ಉದಾಹರಣೆ ಇಲ್ಲ. ತಾವು ದಯಮಾಡಿ ಅಂಗವಿಕಲರ ಅನುದಾನ ಸದ್ಬಳಕೆ ಆದ ಬಗ್ಗೆ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅವ್ರನ್ನೆಲ್ಲ ಕರೆದು ಸಭೆ ಮಾಡಿ ಸಮರ್ಪಕವಾಗಿ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಅನುದಾನವನ್ನು ಬಳಕೆ ಮಾಡಬೇಕು. ಅದು ಹೆಂಗೆ? ನೊಂದ ಅಥವಾ ಬಹಳ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ವಿಶೇಷ ಚೇತನರನ್ನು ಗುರುತಿಸಿ, ಇವತ್ತು ನಿರುದ್ಯೋಗ ಇಲ್ಲ, ನಿರುದ್ಯೋಗ ಭತ್ಯೆ ಯಾವ ರೀತಿ ಕೊಡ್ತಾರಂತ ನನಗೂ ಗೊತ್ತಿಲ್ಲ. ಒಂಥರ ನಿರುದ್ಯೋಗ ಭತ್ಯೆ ಇವತ್ತು ನೋಡಿ, SSLC PUC ಆಗಿರ್ತಕ್ಕಂಥವ್ರು ಭಾಳ ಮಂದಿ ಇದ್ದಾರೆ. ಅಂಥವ್ರನ್ನ ಯಾರು ಗುರುತಿಸ್ತಾ ಇಲ್ಲ. ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಂದರೆ ಪದವಿ, ಸ್ನಾತಕೋತ್ತರ ಪದವಿ ಭಾಳಷ್ಟು ಮಂದಿ ಆಗಿರ್ತಕ್ಕಂಥ ವಿಕಲಚೇತನರು ಇದ್ದಾರೆ. ಇವತ್ತು 7ನೇ ಕ್ಲಾಸು SSLC PUC ಪದವಿ, ಸ್ನಾತಕೋತ್ತರ ಪದವಿ ಆಗಿರ್ತಕ್ಕಂಥ ವಿಶೇಷ ಚೇತನರನ್ನು ಗುರುತಿಸಿ ಸಾಲ ಸೌಲಭ್ಯ ಆಗಿರ್ಬೋದು, ಅಥವಾ ಅಂಗಡಿ ಮುಂಗಟ್ಟಾಗಿರ್ಬೋದು, ಕೋಳಿ ಸಾಕಣೆ, ಕುರಿ ಸಾಕಣೆ, ವ್ಯಾಪಾರ ಚಟುವಟಿಕೆಗಳು, ಇಂಥ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಅವರಿಗೆ ಒಂದು ಏನು ಅಂತಂದೇಳಿದ್ರೆ ಜೀವನದಲ್ಲಿ ಮುಂದೆ ಬರಲು, ಅಭಿವೃದ್ಧಿಯಾಗಲು ಒಂದೊಂದು ಹೊಸ ಯೋಜನೆಗಳನ್ನು ಅವರಿಗೆ ಒದಗಿಸಿದ್ದಲ್ಲಿ ಅಂಗವಿಕಲರು ಪರಿಪೂರ್ಣವಾಗಿ ಸಬಲರಾಗ್ತಾರೆ. ಯಾಕೆ ಸಬಲರಾಗಲ್ಲ? ಸಬಲರಾಗೇ ಆಗ್ತಾರೆ. ಆದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಅಂಗವಿಕಲರಿಗೆ ಕೊಟ್ಟುಬಿಟ್ರೆ ಎಲ್ಲಿ ಉದ್ಧಾರ ಆಕಾರೋ ಅಂತ ಮನೋಭಾವನೆ ಇರ್ಬೋದು. ಇದು ನನ್ನ ಅಭಿಪ್ರಾಯ. ದಯಮಾಡಿ ಅಂಗವಿಕಲರೇ, ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಇಲಾಖೆಗಳಲ್ಲಿ ಹೋಗ್ರಿ. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇದೆ. ಅಲ್ಲಿ ಜಿಲ್ಲಾ ಕಲ್ಯಾಣಾಧಿಕಾರಿ ಇರ್ತಾರೆ, ಅಥವಾ ತಾಲೂಕಿನಲ್ಲಿ MRW ಇರ್ತಾರೆ, ಗ್ರಾಮ ಪಂಚಾಯಿತಿಯಲ್ಲಿ VRW ಇರ್ತಾರೆ. ಯಾಕೆ ನಮಗೆ ಗೌರ್ಮೆಂಟ್ನಿಂದ ಸವಲತ್ತು ಬಂದಿಲ್ಲ ಅಂತ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದರೆ ನಿಮಗೆ ಸತ್ಯಾಸತ್ಯತೆ ತಿಳಿಯುತ್ತದೆ. ಇದು ನನ್ನ ಕಾನ್ಸೆಪ್ಟು, ಇವತ್ತಿನ ಕಾನ್ಸೆಪ್ಟ್ ವಿಡಿಯೋದಲ್ಲಿ. ಇನ್ನು ಶಾಸಕರ ಅನುದಾನದ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೇನೆ. ಹಾಗಾದರೆ ಹೂವಿನಹಡಗಲಿ ತಾಲೂಕಿನಲ್ಲಿ ಎಷ್ಟು ಮಂದಿ ಶಾಸಕರಾಗ್ಯಾರ? ಒಬ್ಬರಾದರೂ ಕೂಡ ಅಂಗವಿಕಲರ ಅನುದಾನ ಇವತ್ತು MLA ಫಂಡ್ಸ್ ಯಾರಾದರೂ ಕೊಟ್ಟಂಥ ಉದಾಹರಣೆ ಇದೆಯೇ? ಇದ್ದರೆ ಅಂಕಿ ಅಂಶಗಳ ಬಗ್ಗೆ ತಾವುಗಳು ನನಗೆ ಮಾಹಿತಿ ನೀಡಬಹುದು. ಇದು ನನ್ನ ಕಾನ್ಸೆಪ್ಟು. ಇವತ್ತು ದಯಮಾಡಿ ಹೇಳ್ತಾ ಇದ್ದೀನಿ, ಅಂಗವಿಕಲರ ಅನುದಾನ ಸದ್ಬಳಕೆ ಆಗದೆ ಹೊರತು ಅಂಗವಿಕಲರ ಅಭಿವೃದ್ಧಿ ಆಗೋದಿಲ್ಲ. ಅಂಗವಿಕಲರ ಅಭಿವೃದ್ಧಿ ಆಗಬೇಕಂತಂದು ಹೇಳಿದರೆ ಅಂಗವಿಕಲರ ಅನುದಾನ ಸದ್ಬಳಕೆ ಆಗಬೇಕು. ಪ್ರತಿ ಅಂಗವಿಕಲನಿಗೆ ಅದು ಮುಟ್ಟಬೇಕು.
ಇದು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ನೊಂದಿಗೆ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.